ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಶ್ರೀಪಾದದ ಅಂಗಳದಲ್ಲಿ ಕೂತ್ಕೊಂಡು ಮಾರ್ಕೆಟ್ ಬಗ್ಗೆ ಮಾತಾಡಿದ್ರೆ ಹೆಂಗೆ ಅನ್ನೋದು ಇವತ್ತಿನ ಈ ಕ್ಷಣದ ನನ್ನ ಯೋಚನೆ. ಯಾವುದೇ ವಿಷಯ ಆಗಲಿ ಮಾರ್ಕೆಟ್ ಮಾಡಬೇಕು, ಅದರಲ್ಲೂ ನಿಮ್ಮ ಮನಸ್ಸಿನ ಮಾರ್ಕೆಟ್ ಒಳಗೆ ಅದು ಸೆಲ್ಲ. ಟಿವಿ ಚಾನೆಲ್ ಲೆವೆಲ್ ಅಲ್ಲಿ ನಿಮ್ಮ ಮನಕ್ಕೆ ಮುಟ್ಟುವ ಹಾಗೆ ಮಾರ್ಕೆಟ್ ಮಾಡಬೇಕು. ಆ ತರದ ವಿಚಾರದಲ್ಲಿ ಒಬ್ಬ ಪರಿಣಿತ ಪಂಡಿತ ಅಂತ ಹೇಳಬಹುದು. ಮಾರ್ಕೆಟ್ನ ಜೀನಿಯಸ್ ಶ್ರೀರಾಮ್ ರವಿಶಂಕರ್ ಸರ್. ಮಾರ್ಕೆಟಿಂಗ್ ಅನ್ನೋದು ಏನು ಗೊತ್ತಾ, ಒಂದು ನಿಮ್ಮ ಎಕ್ಸೈಟ್ಮೆಂಟ್ ಬಿಲ್ಡ್ ಮಾಡಬೇಕು, ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು, ಹಾಗೂ ನಿಮಗೆ ವಿಚಾರ ಗೊತ್ತಿರಬೇಕು. ಪ್ರಚಾರ ಎಲ್ಲ ಕಡೆ ಮಾಡ್ಬೋದು, ಪಬ್ಲಿಸಿಟಿ ಅಥವಾ ಮಾರ್ಕೆಟಿಂಗ್ ಏನು ಕರಿತೀವಿ ಅದು ಎಲ್ಲ ಕಡೆ ಮಾಡ್ಬೋದು. ನಮ್ಗೆ ಕರೆಕ್ಟಾಗಿರೋ ಒಂದು ರೂಟ್ ಬೇಕು. ಬರೀ ಆಡಿಷನ್ ಅಲ್ಲ, ಆಡಿಷನ್ನು ಒನ್ ಆಫ್ ದ ಮಾರ್ಕೆಟಿಂಗ್ ಟೂಲ್ ಅಲ್ಲ. ಚಿತ್ರದ ಗೋಡಂಬಿ ಕರೆಕ್ಟ್. ದಿಸ್ ಇಸ್ ವೇರ್ ಮಾರ್ಕೆಟಿಂಗ್ ಕಮ್ಸ್ ಇನ್ ದ ಪಿಕ್ಚರ್. ನಾನು ಅದನ್ನೇ ಹೇಳಕ್ಕೆ ಚಾನಲ್ಲು ನಂಬರ್ 2 ಇರೋವಂಥ ಚಾನಲ್ ನಂಬರ್ 4ಗೆ ಬಿದ್ದಿರುತ್ತೆ, ಕಾಂಪಿಟೇಷನ್ ಚಾನಲ್ ಮೇಲೆ ಹೋಗಿರುತ್ತೆ. ಇವರೆಲ್ಲ ಸೇರಿ ಹುಡುಕ್ತಾ ಇರುವಂಥ ಒಂದು ಅಸ್ತ್ರ ಏನು ಅಂದರೆ, ಇದಕ್ಕೆ ಸರಿಯಾದಂಥ ಶೋ ಯಾವುದು, ಅದರ ಅಸ್ತ್ರ ಅಥವಾ ಶಕ್ತಿ ಏನು ಅಂತ ಹುಡುಕ್ದಾಗೆ ಹುಡ್ಕೊಂಡಿದ್ದೆ ವೀಕೆಂಡ್ ವಿತ್ ರಮೇಶ್. ಫೇಸ್ಬುಕ್ಕಲ್ಲಿ ಫಸ್ಟು ಅಪ್ಪು ಸರ್ದು ಎಪಿಸೋಡ್ ಅಂತ ಗೊತ್ತಾದ ತಕ್ಷಣ ನಾವೇನು ಪ್ರೋಮೋ ಅಂತ ಮಾಡಿ ಬಿಟ್ಟಾಗ ಕೊಂಡಾಡಿದ್ರು, ಈ ಥರದ್ದೊಂದು ಅವ್ರನ್ನ ಕೂರಿಸಿದ್ರು ಅಂತ. ಬಟ್ ಎಪಿಸೋಡ್ ಬಂದು ಶೂಟ್ ಆಗಿ ಅದು ಟೆಲಿಕಾಸ್ಟ್ ಆದಮೇಲೆ ಎಷ್ಟೊಂದು ಜನ ಹತ್ತಿರೋದು ಉಂಟು, ಎಷ್ಟೊಂದು ಜನ ಚಾನಲಿಗೆ ಲೆಟ್ರ್ ಬರೆದಿರೋದು ಉಂಟು, ಹಾಗೂ ಎಷ್ಟೊಂದು ಜನ ಚಾನಲ್ ಹತ್ರ ಬಂದು ಕೂತಿರೋದು ಉಂಟು. ಅಂಬರೀಶ್ ಸರ್ ಬರಬೇಕು ಅಂತ ಒಂದು ಫೇಸ್ಬುಕ್ಕಲ್ಲಿ ನಮ್ಮ ಕಮೆಂಟ್ ಬರುತ್ತೆ. ಸೊ ಸಾಕಷ್ಟು ಪ್ರಯತ್ನ ಪಡ್ತೀವಿ, ಅಂಬರೀಶ್ ಸರ್ ಫಸ್ಟ್ ಒಪ್ಕೊಳ್ಳಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ, ದರ್ಶನ್ ಅವ್ರನ್ನೂ ಕರ್ಕೊಂಬರಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಅವರು ಸಾಕಷ್ಟು ವಿಷಯಗಳಿಗೆ ಬೇಡ ಅಂದಿದ್ರು. ಯಾಕೆ ಅಂದರೆ ಅಷ್ಟು ಈಸಿ ಇರಲಿಲ್ಲ. ನಮ್ಮ ರಿಸರ್ಚ್ ಟೀಮ್ ನೀವು ನಂಬಲ್ಲ, ದರ್ಶನ್ ಅವರ ಎಪಿಸೋಡ್ಗೆ ರಿಸರ್ಚೇ 25-30 ದಿವಸ ಓಡಾಡಿದ್ದಾರೆ. ನಿಮ್ಮ ಸಪೋರ್ಟ್ ಇಲ್ಲಿ ಸಾಕಷ್ಟು ಬೇಕಾಗಿದೆ ಅಂತ ಕೇಳಿದಾಗ ರಮೇಶ್ ಸರ್ ಒಂದೇ ಒಂದು ಮಾತಾಡ್ತಾರೆ. ಅಲ್ಲಿ ಮಾತಾಡುವಾಗ ಅವ್ರ ಕಣ್ಣಲ್ಲಿ ಸಣ್ಣದಾಗೆ ಅಳು ಶುರುವಾಗುತ್ತೆ. ಇನ್ನೊಬ್ನು ಸೋಮವಾರ ಬೆಳಗ್ಗೆ ಅದನ್ನೇ ಮಾತಾಡಬೇಕು, ಅದನ್ನೇ ಥಿಂಕ್ ಮಾಡಬೇಕು. ಸೊ ಅವಾಗ ಹುಟ್ಕೊಂಡಿದ್ದ ಐಡಿಯಾನೇ ಮಂಡೇ ಮೋಟಿವೇಶನ್ ವಿತ್ ರಮೇಶ್ ಅಂತ. ಸೊ ಸರಿಗಮಪ ಸೀಸನ್ 1ರಿಂದ 9 ಬೇರೆ ವಿಷಯ, ಸೀಸನ್ 10 ಬೇರೆ ವಿಷಯ. ನೀವು ನಂಬಲ್ಲ, 10,000 ಜನಕ್ಕೆ ಮಾತ್ರ ನಾವು ವ್ಯವಸ್ಥೆ ಮಾಡಿದ್ವಿ. ಒಂದು ಕಡೆ 25,000-30,000 ಜನ ಬಂದು ಸೇರಿಬಿಟ್ರು. ಯಾವುದೊಂದು ಒಳ್ಳೆ ಧಾರಾವಾಹಿ ಬಂದಿದ್ಯಾ, ಅಂಬೇಡ್ಕರ್ ಅಂತ ಧಾರಾವಾಹಿ ಲಾಂಚ್ ಆಯಿತು. ಅದೇ ಟೈಮ್ಗೆ ಅದು ಆಡಿಷನ್ ಆಗ್ತಿತ್ತು. ನಾವೇನು ಮಾಡಿದ್ವಿ, ಅಂಬೇಡ್ಕರ್ ಧಾರಾವಾಹಿ ಎಲ್ಲ ಆಡಿಷನಲ್ಲೂ ನಾವು ಅದನ್ನ ಜೊತೆಯಲ್ಲಿ ಹಿಸ್ಟ್ರಿ ಅದು. ಆ್ಯಂಡ್ ಆರೂರ್ ಜಗದೀಶ್ ಅವ್ರ ಬಗ್ಗೆನೂ ಹೇಳ್ಬೇಕು. ನನಗೆ ಬೆಸ್ಟ್ ಪಾರ್ಟ್ ಏನು ಅಂದರೆ, ಅದೇ ನಾನು ಹೇಳಿದ್ನಲ್ಲ, ಮಾರ್ಕೆಟಿಂಗ್ ಎಲ್ಲಿ ಬೇಕಿರೋ ಹುಡುಕ್ಬೋದು ಅಂತ. ಮಾರ್ಕೆಟಿಂಗ್ ಅನ್ನೋಕ್ಕಿಂತ ಒಂದು ಕನೆಕ್ಷನ್, ಅದು ಬಾಂಡಿಂಗ್ ಜನಗಳ ಜೊತೆ. ಫಸ್ಟ್ ಟೈಮ್ ಒಂದು ಕಟ್ಔಟ್ ಆಗುತ್ತೆ. ಆ ಧಾರಾವಾಹಿಯಲ್ಲಿ ಬರುವಂತ ಮೊದಲ ಹಾಡಿ ಇಂಟ್ರಡಕ್ಷನ್ ರಿಸೆಪ್ಷನ್ ಅಪ್ಪ, ಈಗ ಆರತಕ್ಷತೆ ಇದೆ ಕಣ, ಹಾಡಾಕೋ ಅಂತ ಹೇಳಿ ಕೈ ಹಿಡ್ಕೊಂಡು ಬರೋದಂಗೆ. ಹೌದು, ಗಂಡು ಹೆಣ್ಣು ನಡ್ಕೊಂಡ್ ಬಂದ್ರೆ ಈ ಹೊಸ ಒಂದು ಮಾರ್ಕೆಟಿಂಗ್ ಐಡಿಯಾಗೆ ಅವಾರ್ಡ್ ಕೂಡ ಬರುತ್ತೆ. ಮತ್ತೆ ಶುರು ಮಾಡೋಣ ಬಿಗ್ ಬಾಸ್. ಆ ಶೋ ಶುರು ಆಗತ್ತೆ, ಆ ಶೋಗೆ ಇಂಥವ್ರು ಹೋಗ್ತಾರೆ, ಅಂಥವ್ರು ಬರ್ತಾರೆ ಅನ್ನೋದೇ ಯಾವಾಗಲೂ ಚರ್ಚೆ. ಹೌದು, ಹಾಗೆ ಶುರು ಆಗ್ಬಿಟ್ಟು ಚರ್ಚೆ. ಹೌದು, ಡಿಸಿಪ್ಲಿನ್ ಇದೆಯಲ್ಲ, ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಕಂಡಿದ್ದು ನಾನು, ಪರಮ್ ಸರಲ್ಲಿ ಅದು ಕಂಡಿದ್ದು. ಅದನ್ನು ಟ್ರೈ ಮಾಡೋಣ ಅಂತ ಕೇಳಿದೆ ಅವ್ರಿಗೆ. ಖಂಡಿತ ಮಾಡಿ ಅಂತ ಅಂದರು. ಸೊ ಏನು ವಿಚಾರ ಅಂದರೆ, ಫ್ರೆಂಚ್ ವಿಂಡೋ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಬಿಗ್ಗೆಸ್ಟ್ ಡಿಸಿಪ್ಲಿನ್ ನಮ್ಮ ಕಿಚ್ಚ ಸುದೀಪ್ ಸರ್ದು. ಶಿಸ್ತಿನ ಸಿಪಾಯಿ ಸರ್ ಅದು. ಶಿಸ್ತಿನ ಸಿಪಾಯಿ ನಿಜವಾಗ್ಲೂ. ಯಾಕೆ ಅಂದರೆ, ಮತ್ತೊಂದು ಪ್ಲ್ಯಾನ್ ಏನು ನಿಮ್ಮದು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಅದಾದ ನಂತರನೇ ಅವ್ರು ಸೆಟ್ಟಿಗೆ ಬರ್ತಾರೆ. ಆ ಕ್ಲಾರಿಟಿ ತೊಗೊಂಡು ಅದು ಪ್ರಿಪೇರ್ಡ್ನೆಸ್ ಆಗಿ ಬರ್ತಾರೆ. ಸೊ ದಟ್ಸ್ ವೈ ಈಸ್ ಆಲ್ವೇಸ್ ನೋನ್ ಫಾರ್ ಹಿಸ್ ಪ್ರೊಫೆಷನಲಿಸಮ್. ಆ ಶೂಟ್ಗೆ ಅಂತ ಬರ್ತಾರೆ. ಅದು ಬಂದಾಗಲೂ ಅಷ್ಟೇ ಎಷ್ಟು ಕುತೂಹಲಕಾರಿ ಅಂದರೆ, ಈಗ ನಾನೊಂದು ಸ್ಯಾಟಲೈಟ್ ರೈಟ್ಸ್ ಕೊಟ್ಟು ಅದೋ ಒಂದು ಚಾನಲ್ 20 ಕೋಟಿ ಕೊಟ್ಟು ಅದು ಪರ್ಚೇಸ್ ಮಾಡ್ತು ಅಂದರೆ, ಒಂದು ಕಾಲದಲ್ಲಿ 20 ಕೋಟಿ ರೇಟಲ್ಲಿ ಬರೋದು ಇತ್ತು. ಅಫ್ಕೋರ್ಸ್ ನಾಟ್ ಒಂದೇ ಏರಿಂಗಲ್ಲ, ಒಂದು 10 ಏರಿಂಗ್ ಅಲ್ಲ. ಇವತ್ತು ಹೆಂಗಿದೆ ಪರಿಸ್ಥಿತಿ ಅಂದರೆ, ಅದನ್ನು ತೊಗೊಂಡೋಗಿ ಮಾರ್ಕೆಟಿಗೆ ಪಿಚ್ ಮಾಡಿದ್ರೆ ಯಾರು ಅಷ್ಟು ಸುಲಭವಾಗಿ ಒಪ್ಕೊಂತಲ್ಲ, ಆಯ್ತು ನಾನು ಬರ್ತೀನಿ ಸ್ಪಾನ್ಸರ್ ಆಗಿ ಅಂತ. ನಿಮ್ಮ ಚಾನಲ್ ಮೂಲಕ ಎಲ್ರಿಗೂ ಹೇಳೋದು, ಇವತ್ತಿನ ಜೆನ್ಜಿ ಮತ್ತು ಯಂಗ್ಸ್ಟರ್ಸ್ಗೆ ನೀವು ಏನು ಮಾಡಬೇಕಲ್ಲ, ಸಿಂಪಲ್ ಫಾರ್ಮುಲಾ ಅಂದರೆ ನೆಟ್ವರ್ಕ್ ಈಸ್ ನೆಟ್ವರ್ಕ್.